ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ವೀಕ್ಷಕರ, ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು 30 ನಿಮಿಷದಲ್ಲಿ ನೋಡೋಣ. ಈಗ ಒಂದೊಂದೇ ಸುದ್ದಿಯನ್ನ ನೋಡ್ತಾ ಹೋಗೋಣ. ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದ ಫೋನ್ ಕದ್ದಾಲಿಕೆ ವಿಚಾರ ರಾಜಕೀಯದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ರಾಜಕೀಯದಲ್ಲಿ ಕದ್ದಾಲಿಕೆ ಅಲ್ಲೋಲ ಕಲ್ಲೋಲವನ್ನ ಉಂಟು ಮಾಡಿದೆ. ಫೋನ್ ಟ್ಯಾಪಿಂಗ್ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಇದರಿಂದಾಗಿ ಫೋನ್ ಕದ್ದಾಲಿಕೆ ವರದಿಗೆ ರಾಜಕೀಯ ಮುಖಂಡರು ಬೆಚ್ಚಿ ಬಿದ್ದಿದ್ದಾರೆ. ನಿನ್ನೆಯಷ್ಟೇ ಮಾಜಿ ಸಿಎಂ ಸಿದ್ದರಾಮಯ್ಯ ತನಿಖೆಗೆ ಆಗ್ರಹವನ್ನ ಮಾಡಿದ್ರು. ಈ ಬೆನ್ನಲ್ಲೇ ಇವತ್ತು ಸಿದ್ದರಾಮಯ್ಯ ನಿವಾಸಕ್ಕೆ ಮಾಜಿ ಡಿಸಿಎಂ ಹಾಗೇನೆ ಮಾಜಿ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಂಟೆಲಿಜೆನ್ಸ್ನವರೇ ಇದನ್ನೆಲ್ಲ ಮಾಡೋದು, ಇಂಟೆಲಿಜೆನ್ಸ್ ವಿಭಾಗ ಗೃಹ ಸಚಿವರ ಅಡಿಯಲ್ಲಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ 2 ಬಾರಿ ಗೃಹ ಸಚಿವನಾಗಿದ್ದೆ ನಾನು, ಆ ವೇಳೆ ಈ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ. ಸೂಕ್ತ ತನಿಖೆ ನಡೆದ್ರೆ ಸತ್ಯಾಂಶ ಗೊತ್ತಾಗಲಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇತ್ತ ಸದಾಶಿವನಗರದಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ಮೈತ್ರಿ ಸರ್ಕಾರದಲ್ಲಿ ಯಾವುದೇ ಫೋನ್ ಟ್ಯಾಪಿಂಗ್ ಆಗಿಲ್ಲ, ಮಾಧ್ಯಮಗಳಿಗೆ ಯಾವ ರೀತಿ ಲೀಕ್ ಆಯ್ತು ಗೊತ್ತಿಲ್ಲ. ನಾನು ಈ ಬಗ್ಗೆ ಅಧಿಕಾರಿಗಳನ್ನ ಕೂಡ ವಿಚಾರಣೆ ಮಾಡಿದ್ದೀನಿ, ಅವ್ರು ಈ ರೀತಿ ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ, ಅವರೇ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಲಿ ಅಂತ ಡಿಕೆಶಿ ಹೇಳಿದ್ದಾರೆ. ಹಾಗೆಯೇ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾತನಾಡಿ, ಫೋನ್ ಟ್ಯಾಪಿಂಗ್ ನಡೆದಿದ್ರೆ ತನಿಖೆ ನಡೆಸಲಿ, ಫೋನ್ ಟ್ಯಾಪಿಂಗ್ ಬಗ್ಗೆ ಕೇವಲ ಮಾತನಾಡಿ ಚರ್ಚಿಸಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ ಅಷ್ಟೇ. ತನಿಖೆ ನಡೆಸೋದಕ್ಕೆ ಅವರದ್ದೇ ಸರ್ಕಾರ ಹಿಂದೇಟನ್ನ ಹಾಕ್ತಾ ಇದೆ. ನನ್ನ ಫೋನ್ ಹಿಂದೆನೂ ಟ್ಯಾಪಿಂಗ್ ಆಗ್ತಾ ಇತ್ತು, ಫೋನ್ ಟ್ಯಾಪಿಂಗ್ ಈಗ ಸಾಮಾನ್ಯ ಆಗ್ಬಿಟ್ಟಿದೆ. ಕೇಂದ್ರ ಸರ್ಕಾರ ನನ್ನ ಫೋನ್ ಟ್ಯಾಪ್ ಮಾಡ್ತಾ ಇದೆ ಅಂತ ಕೇಂದ್ರದ ವಿರುದ್ಧ ದಿನೇಶ್ ಗುಂಡೂರಾವ್ ಆರೋಪವನ್ನ ಮಾಡಿದ್ದಾರೆ. ಫೋನ್ ಟ್ಯಾಪ್ ಮಾಡಿದವರನ್ನ ಸುಮ್ಮನೆ ಬಿಡಬಾರ್ದು, ಹಿಂದಿನ ಸರ್ಕಾರದಲ್ಲಿ ಆಗಿದ್ರೆ ಬಿಎಸ್ವೈ ತನಿಖೆ ನಡೆಸಲಿ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇತ್ತ ಜೆಡಿಎಸ್ ನಾಯಕರು ಫೋನ್ ಕದ್ದಾಲಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗದಗದಲ್ಲಿ ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಈ ಹಿಂದೆ ಇದ್ದ ಸರ್ಕಾರಗಳು ಫೋನ್ ಕದ್ದಾಲಿಕೆ ಮಾಡಿವೆ. ಫೋನ್ ಕದ್ದಾಲಿಕೆ ಮಾಡೋದೇನು ಇತಿಹಾಸದಲ್ಲಿ ಹೊಸತೇನಲ್ಲ. ಈ ಹಿಂದೆ ಕೇಂದ್ರ ಸರ್ಕಾರವೂ ಫೋನ್ ಕದ್ದಾಲಿಕೆ ಮಾಡಿದೆ ಅಂತ ಹೇಳಿದ್ದಾರೆ. ಇನ್ನು ಫೋನ್ ಕದ್ದಾಲಿಕೆ ಕುರಿತು ಯಾವ ತನಿಖೆ ಬೇಕಾದ್ರೂ ಮಾಡ್ಲಿ, ತನಿಖೆಯಿಂದ ಎಲ್ಲವೂ ಬಹಿರಂಗವಾಗುತ್ತೆ ಅಂತ ಡಿಸಿ ತಮ್ಮಣ್ಣ ಹೇಳಿದ್ದಾರೆ. ಮಂಡ್ಯದಲ್ಲಿ ಇನ್ನು ಮಾಜಿ ಸಚಿವ ಪುಟ್ಟರಾಜು ಪ್ರತಿಕ್ರಿಯಿಸಿ, ಮೈತ್ರಿ ಸರ್ಕಾರದ ವಿರುದ್ಧ ಬಿಜೆಪಿ ಆರೋಪ ಮಾಡ್ತಾ ಇದೆ. ಲೋಕಸಭಾ ಚುನಾವಣಾ ವೇಳೆ ಕೇಂದ್ರ ಸರ್ಕಾರ ರಾಜ್ಯದ ಕೆಲ ಬಿಜೆಪಿ ನಾಯಕರಿಂದ ಟ್ಯಾಪಿಂಗ್ ಆಗಿದೆ. ನನ್ನ ಕುಟುಂಬದ ಫೋನ್ ಕೂಡ ಟ್ಯಾಪ್ ಮಾಡಿದ್ರು. ನಾನು ನನ್ನ ಕುಟುಂಬ ಚಿತ್ರ ಹಿಂಸೆಗೆ ಒಳಗಾಗಿದ್ದೆವು. ಫೋನ್ ಟ್ಯಾಪಿಂಗ್ ತನಿಖೆಗೆ ಒತ್ತಾಯಿಸುತ್ತೇನೆ. ಈಗ ಸಿಬಿಐ ಸಿಐಡಿ ಅವರ ಕೈಯಲ್ಲೇ ಇದೆ. ಈ ಪ್ರಕರಣವನ್ನು ಸರ್ಕಾರ ತನಿಖೆಗೆ ಒಳಪಡಿಸಲಿ, ಆಗ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ತಿಳಿಯಲಿದೆ ಅಂತ ಹೇಳಿದ್ದಾರೆ ಸಿಎಸ್ ಪುಟ್ಟರಾಜು. ಇನ್ನು ಇದೇ ವೇಳೆ ಶಾಸಕರನ್ನ ಹೊತ್ತೊಯ್ದ ಸತ್ಯವೂ ಕೂಡ ಹೊರಬರಲಿದೆ ಅಂತ ಹೇಳಿರುವ ಮಾಜಿ ಸಚಿವ ಪುಟ್ಟರಾಜು, 20 ರಿಂದ 30 ಕೋಟಿ ಕೊಟ್ಟು ಹೊತ್ತೊಯ್ದ ಸತ್ಯ ತಿಳಿಯತ್ತೆ ಅಂತ ಹೇಳಿದ್ರು. ಹಾಗೆಯೇ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮತ್ತೋರ್ವ ಜೆಡಿಎಸ್ ನಾಯಕ ಬಸವರಾಜ ಹೊರಟ್ಟಿ, ಫೋನ್ ಕದ್ದಾಲಿಕೆ ನಡೆದಿರೋದು ದೇಶದಲ್ಲಿ ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಫೋನ್ ಕದ್ದಾಲಿಕೆಗಳು ನಡೆದಿವೆ. ಈ ಹಿಂದಿನ ಸರ್ಕಾರಗಳು ಫೋನ್ ಟ್ಯಾಪಿಂಗ್ ಮಾಡಿವೆ. ಆದ್ರೆ ಕದ್ದಾಲಿಕೆ ಬಗ್ಗೆ ಇದುವರೆಗೂ ಯಾವುದೇ ತನಿಖೆಗಳಾಗಿಲ್ಲ ಅಂತ ಹೇಳಿರುವುದು ಬಸವರಾಜ ಹೊರಟ್ಟಿ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾದ ಯಡಿಯೂರಪ್ಪ ರಾಜ್ಯದ ಪ್ರವಾಹ ಸ್ಥಿತಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಮೋದಿ ಬಳಿ ನೆರೆ ಪರಿಹಾರಕ್ಕಾಗಿ ಬಿಎಸ್ವೈ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಸಿಎಂ ಯಡಿಯೂರಪ್ಪ, ರಾಜ್ಯದಲ್ಲಿ ಪ್ರವಾಹದಿಂದಾಗಿ 40,000 ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಕರ್ನಾಟಕಕ್ಕೆ 10,000 ಕೋಟಿ ಪರಿಹಾರ ಕೊಟ್ರೆ ಸಾಕು ಅಂತ ಯಡಿಯೂರಪ್ಪ ಪ್ರಧಾನಿ ಬಳಿ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಸದ್ಯಕ್ಕೆ 2,000 ಕೋಟಿ ಕೊಡಿ ಸಾಕು ಅಂತ ಯಡಿಯೂರಪ್ಪ ಪ್ರಧಾನಿ ಬಳಿ ಹೇಳಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಅಸಲಿಗೆ ಯಡಿಯೂರಪ್ಪ ರಾಜ್ಯಕ್ಕೆ ಎಷ್ಟು ಪರಿಹಾರ ಧನ ಕೇಳಿದ್ದಾರೆ ಅನ್ನೋದು ಇನ್ನೂ ಕೂಡ ಅಧಿಕೃತವಾಗಿಲ್ಲ. ಈ ಮಧ್ಯೆ ತಕ್ಷಣದ ಪರಿಹಾರದ ಬಗ್ಗೆ ಆಗ್ಲಿ, ಒಟ್ಟಾರೆ ಪರಿಹಾರ ನೀಡೋ ಬಗ್ಗೆ ಆಗ್ಲಿ ಸಿಎಂ ಯಡಿಯೂರಪ್ಪ ಅವರಿಗೆ ಪಿಎಂ ಮೋದಿ ಯಾವುದೇ ಭರವಸೆ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಪರಿಸ್ಥಿತಿಯನ್ನ ಅವಲೋಕಿಸಲು ಕೇಂದ್ರದಿಂದ ಕರ್ನಾಟಕಕ್ಕೆ ತಂಡ ಬರಲಿದೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಜೊತೆ ಕರ್ನಾಟಕದ ಪ್ರವಾಹ ಪರಿಸ್ಥಿತಿ ಕುರಿತು ಸಿಎಂ ಯಡಿಯೂರಪ್ಪ ಚರ್ಚೆ ನಡೆಸಿದ್ದಾರೆ. ನಾಳೆ ಸಚಿವ ಸಂಪುಟದ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತುಕತೆಯನ್ನು ನಾಳೆ ಮಾಡ್ತಾರೆ. ಪ್ರಧಾನಿ ಭೇಟಿಗೂ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ನಾಳೆ ಅಮಿತ್ ಶಾ ಜೊತೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ಸಂಭವನೀಯರ ಪಟ್ಟಿ ಫೈನಲ್ ಮಾಡಿಕೊಂಡಿರುವ ಬಿಎಸ್ವೈ ನಾಳೆ ಪಟ್ಟಿ ಹಿಡಿದು ಅಮಿತ್ ಶಾ ಜೊತೆ ಇದರ ಬಗ್ಗೆ ಸಂಪೂರ್ಣವಾಗಿ ಫೈನಲ್ ಮಾಡಲಿದ್ದಾರೆ. ಯಾರ್ಯಾರು ಸಚಿವರು ಆಗ್ತಾರೆ ಅನ್ನೋದ್ರ ಬಗ್ಗೆ. ಇದಕ್ಕೂ ಮೊದಲು ಯಡಿಯೂರಪ್ಪ ಹಾಗೂ ಬಿಎಲ್ ಸಂತೋಷ್ ಭೇಟಿಯಾಗಿ ಸಂಭಾವ್ಯ ಸಚಿವರ ಪಟ್ಟಿಯ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ.
ಬೆಂಗಳೂರು ಪ್ರಾದೇಶಿಕ ಆಯುಕ್ತೆಯಾಗಿದ್ದ ವಿ ರಶ್ಮಿ ಮಹೇಶ್ ಅವರನ್ನ 2 ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಕೋಟಿ ಕೋಟಿ ಆಸ್ತಿ ಪತ್ತೆ ಮಾಡಿದ್ದಕ್ಕೆ ವರ್ಗಾವಣೆ ಶಿಕ್ಷೆ ಸಿಕ್ಕಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ವಿ ರಶ್ಮಿ ಅವರಿಗೆ ಐಎಂಎ ಕೇಸ್ನ ಹೆಚ್ಚುವರಿ ಜವಾಬ್ದಾರಿಯನ್ನ ನೀಡಲಾಗಿತ್ತು. ಐಎಂಎ ಕೇಸ್ ತನಿಖೆಗೆ ಕೈ ಜೋಡಿಸಿ ಮನ್ಸೂರ್ ಕೋಟ್ಯಾಂತರ ಮೌಲ್ಯದ ಆಸ್ತಿ ಜಪ್ತಿಗೆ ರಶ್ಮಿ ಮಹೇಶ್ ಮುಂದಾಳತ್ವವನ್ನ ವಹಿಸಿದ್ರು. ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಕೋಟಿ ಕೋಟಿ ಆಸ್ತಿಯನ್ನ ಪತ್ತೆ ಹಚ್ಚಿದ್ರು. 23 ಕಡೆ 279 ಕೋಟಿ ಆಸ್ತಿ ಪಾಸ್ತಿ ಜಪ್ತಿಗೆ ನೋಟಿಫಿಕೇಶನ್ ಕೊಟ್ಟಿದ್ರು. ನೋಟಿಫಿಕೇಶನ್ ನೀಡಿದ ಬೆನ್ನಲ್ಲೇ ರಶ್ಮಿ ಮಹೇಶ್ ಅವರನ್ನ ಟ್ರಾನ್ಸ್ಫರ್ ಮಾಡಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸ್ಥಾನದಿಂದ ವರ್ಗಾವಣೆ ಮಾಡಿದ್ದ ಬಿಜೆಪಿ ಸರ್ಕಾರದ ಆದೇಶ ಪ್ರಶ್ನಿಸಿ ಸಿಎಟಿಯಲ್ಲಿ ಅಲೋಕ್ ಕುಮಾರ್ ಸಲ್ಲಿಸಿದ್ದ ಅರ್ಜಿಯನ್ನ ಹಿಂಪಡೆದುಕೊಂಡಿದ್ದಾರೆ. ಇವತ್ತು ತಮ್ಮ ವಕೀಲರ ಮೂಲಕ ಅಲೋಕ್ ಕುಮಾರ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಸರ್ಕಾರದ ಪರ ವಾದ ಮಂಡನೆಗೆ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವಡಗಿ ಖುದ್ದಾಗಿ ಹಾಜರಾಗಿದ್ದು, ಆದರೆ ಅಲೋಕ್ ಕುಮಾರ್ ಅವರೇ ತಮ್ಮ ಮೂಲ ಅರ್ಜಿಯನ್ನ ಹಿಂಪಡೆದಿದ್ದಾರೆ. ಅಲೋಕ್ ಕುಮಾರ್ ಅವರನ್ನ ಜೂನ್ನಲ್ಲಿ ಬೆಂಗಳೂರು ಪೊಲೀಸ್ ನಗರ ಆಯುಕ್ತರನ್ನಾಗಿ ನೇಮಿಸಲಾಗಿತ್ತು. ಇದಾದ ಬಳಿಕ ಮೈತ್ರಿ ಸರ್ಕಾರ ಪತನಗೊಂಡು ಬಿಜೆಪಿ ಸರ್ಕಾರ ರಚನೆಯಾಯಿತು. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ವರ್ಗಾವಣೆಗೊಂಡಿದ್ದ ಸಾಕಷ್ಟು ಅಧಿಕಾರಿಗಳನ್ನ ಸಿಎಂ ಬಿಎಸ್ವೈ ಟ್ರಾನ್ಸ್ಫರ್ ಮಾಡಿದ್ರು. ಅವರಲ್ಲಿ ಅಲೋಕ್ ಕುಮಾರ್ ಅವರು ಕೂಡ ಒಬ್ರು. ಬೆಂಗಳೂರು ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿದ 45 ದಿನಕ್ಕೆ ಇವರನ್ನ ಸಶಸ್ತ್ರ ಮೀಸಲು ಪಡೆಗೆ ವರ್ಗಾವಣೆ ಮಾಡಲಾಯಿತು. ಇವರ ಸ್ಥಾನಕ್ಕೆ ಭಾಸ್ಕರ್ ರಾವ್ ಅವರನ್ನ ನೇಮಿಸಲಾಯಿತು. ಸರ್ಕಾರದ ಈ ವರ್ಗಾವಣೆಯ ಆದೇಶ ಪ್ರಶ್ನೆ ಮಾಡಿ ಅಲೋಕ್ ಕುಮಾರ್ ಸಿಎಟಿ ಮೆಟ್ಟಿಲೇರಿದ್ರು. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಹಲ್ಲು ಕಿತ್ತ ಹಾವಿನಂತಾಯ್ತಾ ಎಸ್ಐಟಿ ಎಂಬ ಅನುಮಾನ ಮೂಡಿದೆ. ಸತತ 4ನೇ ಬಾರಿಗೆ ಎಸ್ಐಟಿ ವಿಚಾರಣೆಗೆ ಅನರ್ಹ ಶಾಸಕ ರೋಷನ್ ಬೇಗ್ ಗೈರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ 4 ಬಾರಿ ಎಸ್ಐಟಿ ನೋಟಿಸ್ ನೀಡಿದ್ರೂ ಕೂಡ ಯಾವುದೇ ನಿಖರ ಕಾರಣವನ್ನ ನೀಡದೆ ಬೇಗ್ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ರೋಷನ್ ಬೇಗ್ಗೆ ವಿಚಾರಣೆ ಸಂದರ್ಭ 3 ಬಾರಿ ನೋಟಿಸ್ ನೀಡಿದ್ರೂ ಕೂಡ ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧಿಸಿ ವಿಚಾರಣೆಯನ್ನ ನಡೆಸಬಹುದು. ಆದ್ರೆ ಬೇಗ್ನನ್ನ ಬಂಧಿಸಿದ್ರೆ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಬೇಕಾದ ಭಯ ಅಧಿಕಾರಿಗಳಿಗೆ ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರೋಷನ್ ಬೇಗ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ರೆ ಮನ್ಸೂರ್ ಮುಂದೆಯೇ ಕೂರಿಸಿ ಅಧಿಕಾರಿಗಳು ವಿಚಾರಣೆ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಐಎಂಎ ಮಾಲೀಕ ಮನ್ಸೂರ್ನನ್ನ 1ನೇ ಸಿಟಿ ಸಿವಿಲ್ ನ್ಯಾಯಾಲಯ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದೆ. ಗುಂಡು ಹಾರಿಸಿಕೊಂಡು ಒಂದೇ ಕುಟುಂಬದ 5 ಸಾವನ್ನಪ್ಪಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ನಡೆದಿದೆ. ಮೈಸೂರಿನ ದಟ್ಟಗಳ್ಳಿ ನಿವಾಸಿಗಳಾದ 37 ವರ್ಷದ ಓಂ ಪ್ರಕಾಶ್, ಪತ್ನಿ ನಿಖಿತಾ, ಮಗ ಆರ್ಯ ಕೃಷ್ಣ, ತಾಯಿ ಹೇಮಲತಾ, ತಂದೆ ನಾಗರಾಜ ಭಟ್ಟಾಚಾರ್ಯ ಸಾವನ್ನಪ್ಪಿದ್ದಾರೆ. ಹಣಕಾಸಿನ ತೊಂದರೆಯಿಂದ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದ್ದು, ಡಾಟಾಬೇಸ್ ಅನಿಮೇಷನ್ ಕಂಪನಿ ನಡೆಸ್ತಾ ಇದ್ದ ಓಂ ಪ್ರಕಾಶ್ ಅವರಿಗೆ ಡೇಟಾಬೇಸ್ ಕಂಪನಿಯಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿತ್ತಂತೆ. ಬಳಿಕ ಅನಿಮೇಷನ್ ಕಂಪನಿ ನಡೆಸ್ತಾ ಇದ್ರು, ಅದರಲ್ಲೂ ಕೂಡ ನಷ್ಟವಾಗಿತ್ತು ಅಂತ ಹೇಳಲಾಗಿದೆ. ಮಧ್ಯರಾತ್ರಿ ಸ್ನೇಹಿತರಿಗೆ ಕರೆ ಮಾಡಿದ್ದ ಓಂ ಪ್ರಕಾಶ್, ನಾನು ಜೀವನದಲ್ಲಿ ಸೋತಿದ್ದೀನಿ, ನಂಬಿದವರು ಕೈ ಕೊಟ್ರು, ಗುಂಡ್ಲುಪೇಟೆ ಬಳಿ ಕಾರ್ ನಿಲ್ಸಿದ್ದೀನಿ, ಅದನ್ನ ತಗೊಂಡು ಹೋಗಿ ಅಂತ ಹೇಳಿದ್ರಂತೆ. ಮೂಲತಃ ತುಮಕೂರಿನವರಾದ ಇವರು 3 ದಿನದ ಹಿಂದೆ ರಾತ್ರಿ ಮೈಸೂರಿನ ದಟ್ಟಗಳ್ಳಿಯಿಂದ ಗುಂಡ್ಲುಪೇಟೆಗೆ ಬಂದಿದ್ರು. ಖಾಸಗಿ ಲಾಡ್ಜ್ ಅಲ್ಲಿ ರೂಮ್ ಬುಕ್ ಮಾಡಿಕೊಂಡಿದ್ದ ಓಂ ಪ್ರಕಾಶ್ ಕುಟುಂಬ ರಾತ್ರಿ ಅಲ್ಲಿಯೇ ಉಳ್ಕೊಂಡಿತ್ತು. ಇವತ್ತು ಮುಂಜಾನೆ ಗುಂಡ್ಲುಪೇಟೆಯ ಹೊರವಲಯದಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಗುಂಡ್ಲುಪೇಟೆ ಪೊಲೀಸರು ಭೇಟಿ ಕೊಟ್ಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇದ್ದ ಡೆಡ್ಲಿ ಟೀಮ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜಿಲ್ಲೆಯಾದ್ಯಂತ ಸುಲಿಗೆ ಮೂಲಕ ಜನರ ನಿದ್ದೆಗೆಡಿಸಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಹಿರಿಯೂರು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಕಳೆದ 3-4 ತಿಂಗಳಿಂದ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿತ್ತು. ಒಂಟಿ ಮಹಿಳೆಯರ ಮೇಲೆ ಹಲ್ಲೆ ನಡೆಸಿ ದರೋಡೆ ಮಾಡ್ತಾ ಇದ್ದ ಈ ಗ್ಯಾಂಗ್ ಮನೆಗಳ್ಳತನ ಕೇಸ್ಗಳಲ್ಲೂ ಕೂಡ ಭಾಗಿಯಾಗಿತ್ತು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಖಾಕಿ ಪಡೆ ಡೆಡ್ಲಿ ಇರಾನಿ ಗ್ಯಾಂಗ್ ಬಂಧನಕ್ಕೆ ಬಲೆ ಬೀಸಿತ್ತು. ಇವರನ್ನ ಹಿಡಿಯೋದಕ್ಕೆ ಹೋದ ಪೊಲೀಸರ ಮೇಲೆಯೇ ಗ್ಯಾಂಗ್ ದಾಳಿ ಮಾಡೋದಕ್ಕೆ ಮುಂದಾಗಿದ್ದು, ಮಹಿಳೆಯರು ಕೂಡ ಪೊಲೀಸರ ಕಾರ್ಯಾಚರಣೆ ವೇಳೆ ಅಡ್ಡಿ ಬಂದಿದ್ದಾರಂತೆ. ಆದ್ರೆ ಹಿರಿಯೂರು ಪೊಲೀಸರು ಇದನ್ನೆಲ್ಲ ಲೆಕ್ಕಿಸದೆ ಇರಾನಿ ಗ್ಯಾಂಗ್ ಅನ್ನ ಆಂಧ್ರಪ್ರದೇಶದ ಗುಂತಕಲ್ ಬಳಿ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಕಾರ್ಯಾಚರಣೆ ವೇಳೆ ಗ್ಯಾಂಗ್ ಮಾಡಿದ ಆಟೋಟೋಪ ಮತ್ತು ಪೊಲೀಸರೊಂದಿಗೆ ನಡೆಸಿದ ಜಟಾಪಟಿ ವಿಡಿಯೋ ಸದ್ಯ ಎಲ್ಲ ಕಡೆ ವೈರಲ್ ಆಗಿದೆ. ಕನ್ನಡಕ ರಿಪೇರಿ ಮಾಡೋ ನೆಪದಲ್ಲಿ ಜನರನ್ನ ಮೋಸ ಮಾಡ್ತಾ ಇದ್ದ ಇರಾನಿ ಗ್ಯಾಂಗ್ ಸದ್ಯ ಅಂಧರಾಗಿದ್ದು, ಜಿಲ್ಲೆಯ ಜನರು ಕೊಂಚ ಮಟ್ಟಿಗೆ ನಿರಾಳರಾಗಿದ್ದಾರೆ. ಮಳೆ ಸುರಿದು ಹಾನಿಯಾದ ಸಂತ್ರಸ್ತರ ಪರಿಹಾರ ನೀಡುವ ವಿಚಾರವಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಚಾಕು ಇರಿದು ಹಲ್ಲೆ ಮಾಡಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ.
ಧಾರವಾಡ ತಾಲೂಕಿನ ಮುಗಳಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಈಶ್ವರಪ್ಪ ಸಿದ್ದೂಮನಿ ಮೇಲೆ ಹಲ್ಲೆ ಮಾಡಿ ಚಾಕುವಿನಿಂದ ಇರಿಯಲಾಗಿದೆ. ಮಳೆಯಿಂದ ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಲು ಸರ್ವೆಗೆ ಪಂಚಾಯತ್ ಅಧಿಕಾರಿಗಳು ಬಂದಾಗ ಈ ಘಟನೆ ನಡೆದಿದೆ. ಮನೆ ಬಿದ್ದು 4 ತಿಂಗಳು ಕಳೆದಿದೆ. ಪ್ರವಾಹದಿಂದ ಮನೆ ಬಿದ್ದಿದೆ ಅಂತ ಪರಿಹಾರ ನೀಡುವಂತೆ ಮನೆ ಮಾಲೀಕ ಬಸಪ್ಪ ಮಾನೆ ಒತ್ತಾಯ ಮಾಡಿದ್ದಾನೆ. ಆಗ ಗ್ರಾಮ ಪಂಚಾಯತ್ ಸದಸ್ಯ ಈಶ್ವರ್ ಅವರು ಮಧ್ಯಸ್ಥಿಕೆ ವಹಿಸಿ ಪರಿಹಾರ ಕೊಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು. ಆದರೆ ಪರಿಹಾರ ನೀಡಲು ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಹೀಗಾಗಿ ಪಂಚಾಯತ್ ಸದಸ್ಯ ಈಶ್ವರಪ್ಪ ಅವರೇ ಪರಿಹಾರ ನೀಡದಂತೆ ಅಧಿಕಾರಿಗಳಿಗೆ ಹೇಳಿದ್ದಾರೆ ಅಂತ ತಿಳಿದು ಬಸಪ್ಪ ಮಾನೆ ಮತ್ತು ಕೇದಾರ್ ಮಾನೆ ಅನ್ನುವರು ಈಶ್ವರಪ್ಪ ಮೇಲೆ ಹಲ್ಲೆ ಮಾಡಿದ್ದಾರೆ. ಸದ್ಯ ಈಶ್ವರ ಸಿದ್ದೂಮನಿ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಕುರಿತು ಗದಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲ್ಲಿನಿಂದ ಜಜ್ಜಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆಗೈದಂತ ಘಟನೆ ಕಲಬುರಗಿಯ ವಸಂತನಗರದ ಉದ್ಯಾನವನದಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನ ಆಳಂದದ ನಿವಾಸಿ ರವಿ ಚಿಂಚೋಳಿ ಅಂತ ಗುರುತಿಸಲಾಗಿದೆ. ರವಿ ಬೇಕರಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಚಿಕಿತ್ಸೆಗೆ ಅಂತ ಖಾಸಗಿ ಆಸ್ಪತ್ರೆಗೆ ಬಂದಿದ್ದ ವೇಳೆ ಉದ್ಯಾನವನದಲ್ಲಿ ರೆಸ್ಟ್ ಪಡ್ಕೊಳ್ತಾ ಇದ್ದ. ರಾತ್ರಿ ಮಲಗಿದ್ದಾಗಲೇ ದುಷ್ಕರ್ಮಿಗಳು ಕಲ್ಲಿನಿಂದ ಜಜ್ಜಿ ಹತ್ಯೆಯನ್ನ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದ ಹಲಗೂರು ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಕೊಲೆ ಪ್ರಕರಣವನ್ನ ಭೇದಿಸಿ 7 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದ ಆರೋಪಿಗಳಾದ ಪ್ರಮೋದ್, ರಾಹುಲ್ ನಾಯಕ್, ಜನಾರ್ದನ್, ದರ್ಶನ್, ಮುತ್ತುರಾಜ್, ಖಾಲಿದ್ ಅಹಮದ್, ಸುಹಾಸ್ನನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ದು ಕೊಲೆಗೆ ಪ್ರೇರಣೆ ಕೊಟ್ಟಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಕೀರ್ತಿಯನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಆಗಸ್ಟ್ 7ರಂದು ಮಂಡ್ಯದ ಹಲಗೂರು ಪಟ್ಟಣದಲ್ಲಿ ರಾಮು ಅನ್ನುವರು ಭೀಕರವಾಗಿ ಕೊಲೆಯಾಗಿದ್ರು. ಹಾಡ ಹಗಲೇ ದುಷ್ಕರ್ಮಿಗಳು ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಾಮು ಅನ್ನುವಾತನನ್ನ ಅಂಗಡಿಯಲ್ಲೇ ಏಕಾಏಕಿ ದಾಳಿ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಮಾರಕಾಸ್ತ್ರಗಳಿಂದ ಅಂಗಡಿಯಲ್ಲಿ ವ್ಯಕ್ತಿಯನ್ನ ಕೊಚ್ಚಿ ಕೊಲೆ ಮಾಡ್ತಾ ಇರುವಂತಹ ದೃಶ್ಯ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಘಟನೆಯಲ್ಲಿ ರಾಮು ಸ್ಥಳದಲ್ಲೇ ಸಾವಿಗೀಡಾಗಿದ್ದ. ಅಲ್ಲದೆ ಆರೋಪಿಗಳು ಸ್ಥಳದಲ್ಲಿದ್ದ ಜನರಿಗೆ ಮಾರಕಾಸ್ತ್ರ ತೋರಿಸಿ ಭೀತಿ ಹುಟ್ಟಿಸಿ ಪರಾರಿಯಾಗಿದ್ರು. ಮೃತನ ಸಹೋದರ ಈ ಸಂಬಂಧ ಹಲಗೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಹಳೆಯ ದ್ವೇಷಕ್ಕೆ ಕೊಲೆ ಮಾಡಿರಬಹುದು ಅನ್ನುವ ಅನುಮಾನವನ್ನ ವ್ಯಕ್ತಪಡಿಸಿದ್ದ. ಹಲಗೂರು ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ರು. ವೈರಲ್ ಆಗಿದ್ದ ಲೈವ್ ಮರ್ಡರ್ ವಿಡಿಯೋ ನೋಡಿ ಈಗ 7 ಜನ ಆರೋಪಿಗಳನ್ನ ಹಲಗೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಕೊಲೆ ಮಾಡಿದ ಸ್ಥಳಕ್ಕೆ ಕರೆತಂದು ಮಹಜರು ಕೂಡ ನಡೆಸಿದ್ದು ಈಗ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಂಧಿತ ಆರೋಪಿಗಳು ಕೊಲೆಯಾದ ರಾಮುವಿನ ಮೇಲೆ ಹಳೆ ದ್ವೇಷಕ್ಕೆ ಕೊಲೆ ಮಾಡಿರುವುದಾಗಿ ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಚಾರಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಜೀವಕ್ಕೆ ಅಪಾಯ ತರೋ ವೀಲಿಂಗ್ ಮಾಡ್ತಾ ಇದ್ದ ಇಬ್ಬರನ್ನ ಬಂಧಿಸಿದ್ದಾರೆ. ಬೈಕ್ ವೀಲಿಂಗ್ ಮಾಡ್ತಾ ಇದ್ದ ಸಾಗರ್ ಮತ್ತು ಸತೀಶ್ ಕುಮಾರ್ ಎಂಬ ಯುವಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಸಾಗರ್ ಹಾಗೂ ಸತೀಶ್ ತಮ್ಮ ಬೈಕ್ಗಳಲ್ಲಿ ವೀಲಿಂಗ್ ಮಾಡ್ತಾ ಇದ್ರು. ಈ ವಿಡಿಯೋ ಮಾಡಿದ ಸ್ಥಳೀಯರು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ರು. ಈ ವಿಡಿಯೋ ನೋಡಿದ ಸಂಚಾರಿ ಪೊಲೀಸರು ನಂಬರ್ ಪ್ಲೇಟ್ ಆಧರಿಸಿ ಆರೋಪಿಗಳಿಬ್ಬರನ್ನ ಬಂಧಿಸಿದ್ದಾರೆ. ಈ ಸಂಬಂಧ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯುವಕನೋರ್ವ ಬೈಕ್ ಅಡ್ಡಾದಿಡ್ಡಿಯಾಗಿ ಚಲಾಯಿಸಿ ಹುಚ್ಚಾಟ ಮಾಡಿ ಎದುರಿಗೆ ಬಂದ ವಾಹನಗಳನ್ನು ತಬ್ಬಿಬ್ಬು ಮಾಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ಬಳಿ ನಡೆದಿದೆ. ಎದುರಿಗೆ ಬರುವ ವಾಹನಗಳಿಗೆ ಡಿಕ್ಕಿ ಹೊಡೆಯುವಂತೆ ಬೈಕ್ ಚಲಾಯಿಸ್ತಾ ಇದ್ದ ಯುವಕ ನಂತರ ತಪ್ಪಿಸಿಕೊಳ್ತಿದ್ದ. ಒಂದು ಮಿನಿ ಕ್ಯಾಬ್ ಮತ್ತೊಂದು ಬಸ್ಸಿಂದ ತಪ್ಪಿಸಿಕೊಂಡ ಯುವಕ ಕೊನೆಗೆ ಎದುರಿಗೆ ಬಂದ ಜೀಪ್ಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿದ್ದಾನೆ. ಅಡ್ಡಾದಿಡ್ಡಿ ಬೈಕ್ ಚಲಾಯಿಸಿ ಅಪಘಾತಕ್ಕೀಡಾಗಿದ್ದಲ್ಲದೆ ಇತರರನ್ನೂ ಯುವಕ ಗಾಬರಿಗೊಳಿಸಿದ್ದಾನೆ. ಯುವಕ ಬೈಕ್ ಚಲಾಯಿಸುವ ದೃಶ್ಯಗಳನ್ನ ರಸ್ತೆಯಲ್ಲಿ ಸಾಕ್ತಾ ಇದ್ದ ಕಾರಲ್ಲಿದ್ದವರು ಮೊಬೈಲ್ ಅಲ್ಲಿ ಸೆರೆ ಹಿಡಿದಿದ್ದಾರೆ. ಅಪಘಾತಕ್ಕೀಡಾದ ಯುವಕನನ್ನ ಜೇವರ್ಗಿ ತಾಲೂಕಿನ ಮಾಹೂರು ಗ್ರಾಮದ ನಿವಾಸಿ 28 ವರ್ಷದ ಮರಿಯಪ್ಪ ಅಣದಿ ಅಂತ ಗುರುತಿಸಲಾಗಿದೆ. ಆಗಸ್ಟ್ 14ರಂದು ಈ ಘಟನೆ ನಡೆದಿದ್ದು ಬೈಕ್ ಸವಾರ ಡಿಕ್ಕಿ ಹೊಡೆಯುವ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಯುವಕನ ಕಾಲುಗಳಿಗೆ ಗಾಯಗಳಾಗಿದ್ದು ಜೇವರ್ಗಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯ ನಂತರ ಯುವಕನನ್ನ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೇಲೋಗಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಹೆಡ್ಲೈಟ್ನ ಬೆಳಕು ಜಾಸ್ತಿ ಆಗಿದೆ ಅಂತ ಕಾರಣ ನೀಡಿ ಬಸ್ ಅಡ್ಡಗಟ್ಟಿ ಕೆಎಸ್ಆರ್ಟಿಸಿ ಚಾಲಕನನ್ನ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ಗದಗ ತಾಲೂಕಿನಲ್ಲಿ ನಡೆದಿದೆ. ತಾಲೂಕಿನ ಹುಯಿಲಗೋಳ ಹಿರೇಕೊಪ್ಪ ಗ್ರಾಮದ ಮಧ್ಯೆ ನಿನ್ನೆ ರಾತ್ರಿ ಘಟನೆ ನಡೆದಿರೋದು. ಎಲೆಬೆಲೇರಿ ಗ್ರಾಮದ ಹೊರಟಿದ್ದಂತ ಬಸ್ಗೆ ಎದುರಾಗಿ ಇಬ್ಬರು ಬುಲೆಟ್ ಸವಾರರು ಬಂದ್ಬಿಟ್ಟಿದ್ದಾರೆ. ಈ ವೇಳೆ ಏಕಾಏಕಿ ಬಸ್ ಅಡ್ಡಗಟ್ಟಿರುವಂತಹ ಬುಲೆಟ್ ಸವಾರರು ಚಾಲಕ ವೀರೇಶ್ ರಕ್ಕಸಗಿ
ಶ್ರೀನಿವಾಸ್ ಅವರಿಗೆ ಅವಾಚ್ಯವಾಗಿ ನಿಂದಿಸಿ ಎಳೆದಾಡಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಈ ವೇಳೆ ಅವರನ್ನ ಥಳಿಸಬೇಡಿ ಅಂತ ಬಸ್ನಲ್ಲಿದ್ದಂತ ಮಹಿಳೆಯರು ಬೇಡಿಕೊಂಡ್ರು ಬಿಡದಂತ ಕಿಡಿಗೇಡಿಗಳು ಚಾಲಕ ವೀರೇಶ್ ಮೇಲೆ ಮನಸ್ಸಿಗೆ ಬಂದ ಹಾಗೆ ಹಲ್ಲೆಯನ್ನ ಮಾಡಿಬಿಟ್ಟಿದ್ದಾರೆ. ಈ ದೃಶ್ಯಗಳೀಗ ಪ್ರಯಾಣಿಕರೊಬ್ಬರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ತೀವ್ರವಾಗಿ ಥಳಿತಕ್ಕೆ ಒಳಗಾದ ಚಾಲಕ ವೀರೇಶ್ ಅವರಿಗೆ ಗದಗ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬೆಟಗೇರಿ ಪೊಲೀಸರು ಆಸ್ಪತ್ರೆಗೆ ತೆರಳಿ ಚಾಲಕ ವೀರೇಶ್ರಿಂದ ಘಟನೆ ಕುರಿತಂತೆ ಮಾಹಿತಿಯನ್ನ ಪಡೆದುಕೊಂಡು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಚಾಲಕನ ಎಡವಟ್ಟಿಗೆ ನೀರಲ್ಲಿ ಬೊಲೆರೋ ಮುಳುಗಿರುವ ಘಟನೆ ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ ಬಳಿ ನಡೆದಿದೆ. ಜಮಖಂಡಿಯಿಂದ ಬೊಲೆರೋ ವಾಹನ ಮಹಾರಾಷ್ಟ್ರದ ಕಡೆಗೆ ಹೊರಟಿದ್ದು, ನೀರು ನೋಡ್ತಾ ಬೊಲೆರೋ ಚಾಲಕ ವಿನೋದ್ ರೆಡ್ಡಿ ಬರಗಿ ವಾಹನ ಚಾಲನೆ ಮಾಡುತ್ತಿದ್ರು. ಈ ವೇಳೆ ಚಾಲಕ ನಿಯಂತ್ರಣ ತಪ್ಪಿದ ಬೊಲೆರೋ ಪ್ರವಾಹದ ನೀರಲ್ಲಿ ಮುಳುಗಿದೆ. ಬೊಲೆರೋದಲ್ಲಿದ್ದ 7 ಮಂದಿ ನೀರಲ್ಲಿ ಬಿದ್ದಿದ್ದಾರೆ. 2 ಮಹಿಳೆಯರು, ಚಾಲಕ ಸೇರಿ 7 ಜನ ಮುಳುಗುತ್ತಾ ಇದ್ರು. ಈ ವೇಳೆ ಅದೇ ರಸ್ತೆಯಲ್ಲಿ ಇಲಾಖೆ ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ತಿದ್ದ ಜಮಖಂಡಿ ಕೃಷಿ ಇಲಾಖೆ ಚಾಲಕ ಆಪತ್ ಬಾಂಧವನಾಗಿ ತಕ್ಷಣವೇ ಮುಳುಗ್ತಾ ಇದ್ದವರನ್ನ ಕಾಪಾಡಿದ್ದಾನೆ. ಪಿಒಪಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಪೊಲೀಸ್, ಅಗ್ನಿಶಾಮಕ, ಬಿಬಿಎಂಪಿ ಹಾಗೂ ಬೆಸ್ಕಾಂ ಇಲಾಖೆಗಳು ಯಾವುದೇ ಕಾರಣಕ್ಕೂ ಅವಕಾಶ ನೀಡದೇ ಇರುವಂತೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಕೆ ಸುಧಾಕರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಮಂಡಳಿ ಈ ನಿರ್ಧಾರಕ್ಕೆ ಬಂದಿದೆ. ಪರಿಸರ ಮಾಲಿನ್ಯಕ್ಕೆ ಕಾರಣವಾಗ್ತಾ ಇರೋ ಪಿಒಪಿ ಗಣೇಶ ಮೂರ್ತಿಗಳ ನಿರ್ಮಾಣ ಹಾಗೂ ಮಾರಾಟವನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಇದರ ಹೊರತಾಗಿಯೂ ಮಾರಾಟ ಮಾಡಿದ್ರೆ ಅಂತವರನ್ನ ಶಿಕ್ಷೆಗೆ ಗುರಿಪಡಿಸಲು ಮಂಡಳಿ ನಿರ್ಧಾರವನ್ನ ಕೈಗೊಂಡಿದೆ. ಬೆಂಗಳೂರಿನಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದಕ್ಕಾಗಿ 32 ಕಲ್ಯಾಣಿ ಹಾಗೂ 100 ಮೊಬೈಲ್ ಟ್ಯಾಂಕ್ ಸ್ಥಾಪಿಸಲಾಗಿದೆ. ಇನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಪಿಒಪಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಬ್ಯಾನ್ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಒಗಳಿಗೆ ಈ ಅಧಿಕಾರ ನೀಡಲಾಗಿದ್ದು, ಪಿಒಪಿ ಮೂರ್ತಿಗಳು ಜಿಲ್ಲಾ ಕೇಂದ್ರಗಳನ್ನ ಎಂಟ್ರಿ ಆಗೋದಕ್ಕೆ ಕಡ್ಡಾಯವಾಗಿ ಬ್ರೇಕ್ ಹಾಕಬೇಕು. ಇದರಲ್ಲಿ ತಪ್ಪುಗಳಾದ್ರೆ ಅದಕ್ಕೆ ಜಿಲ್ಲಾಡಳಿತ ಹಾಗೂ ಪರಿಸರ ಇಲಾಖೆ ಅಧಿಕಾರಿಗಳನ್ನ ನೇರ ಹೊಣೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಿಒಪಿ ಗಣೇಶ ಮೂರ್ತಿಗಳನ್ನ ತಯಾರಿಸ್ತಾ ಇರೋ ಕೇಂದ್ರಗಳ ಮೇಲೆ ತಾವೇ ಖುದ್ದು ರೇಡ್ ಮಾಡೋದಾಗಿ ಕೆ ಸುಧಾಕರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಸಿಬಿ ಬಂಧನದ ಭೀತಿ ಹಿನ್ನೆಲೆಯಲ್ಲಿ ಸಂಡೂರು ತಹಶೀಲ್ದಾರ್ ನಾಪತ್ತೆಯಾಗಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಹಶೀಲ್ದಾರ್ ಎಂ ಸಿದ್ದೇಶ್ ಕಳೆದ 3 ದಿನಗಳಿಂದ ಕಚೇರಿಗೆ ಗೈರಾಗಿದ್ದು, ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಗೈರು ಹಾಜರಾದ ತಹಶೀಲ್ದಾರ್ ಸಿದ್ದೇಶ್ಗೆ ಬಳ್ಳಾರಿ ಜಿಲ್ಲಾಧಿಕಾರಿ ನಕುಲ್ ಕಾರಣ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸಿದ್ದೇಶ್ ಸ್ಥಾನಕ್ಕೆ ಪ್ರಭಾರಿ ತಹಶೀಲ್ದಾರ್ ಆಗಿ ಕೆಎಂ ಶಿವಕುಮಾರ್ ಅವರನ್ನ ನೇಮಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಸಂಡೂರು ತಾಲೂಕಿನ ಬನ್ನಿಹಟ್ಟಿ ಗ್ರಾಮದ ಎಂ ದಯಾನಂದ್ ಅವರಿಂದ 50,000 ರೂಪಾಯಿ ಹಣ ಪಡೆದ ಆರೋಪ ಸಿದ್ದೇಶ್ ಮೇಲಿದೆ. ಇವರ ಬಳಿ ಕಂದಾಯ ನಿರೀಕ್ಷಕರ ವರದಿ ಬೇಕು ಅಂತ ಹೇಳಿ ತಹಶೀಲ್ದಾರ್ ತಿಳಿಸಿದ್ರು. ಅದರಂತೆ ಆರ್ಐ ಶ್ರೀನಿವಾಸ್ ಬಳಿ ಹೋದಾಗ ಪ್ರತ್ಯೇಕವಾಗಿ 30,000 ಕೊಟ್ಟರೆ ವರದಿ ಕೊಡುವುದಾಗಿ ಅರ್ಜಿದಾರ ದಯಾನಂದ್ಗೆ ತಿಳಿಸಿದ್ದಾರೆ. ಇದರಿಂದ ಬೇಸತ್ತು ಬಳ್ಳಾರಿ ಎಸಿಬಿ ಅಧಿಕಾರಿಗಳಿಗೆ ದೂರು ನೀಡಿದ್ರು. ಬಳ್ಳಾರಿಯಲ್ಲಿ ಆರ್ಐ ಶ್ರೀನಿವಾಸ್ ದುಡ್ಡು ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಬಂಧನವಾಗಿದ್ರು. ಈ ವಿಷಯ ತಿಳಿದು ಸಂಡೂರು ತಹಶೀಲ್ದಾರ್ ಸಿದ್ದೇಶ್ ನಾಪತ್ತೆಯಾಗಿದ್ದು, ಬಂಧನದ ಭೀತಿ ಹಿನ್ನೆಲೆಯಲ್ಲಿ ಜಾಮೀನು ಪಡೆಯುವ ಸಂಬಂಧ ಕಚೇರಿಗೂ ಬಾರದೆ ನಾಪತ್ತೆಯಾಗಿದ್ದಾರೆ. ಜಲಪ್ರಳಯದ ಊರಲ್ಲಿ ಜಲಕ್ಷಾಮ ಎದುರಾಗಿದ್ದು, ಕುಡಿಯೋ ನೀರಿಗಾಗಿ ಖಾಲಿ ಕೊಡಗಳೊಂದಿಗೆ ಹೊಡೆದಾಡ್ತಿರುವಂತಹ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆ ಆಲೂರ ಗ್ರಾಮದಲ್ಲಿ ನಡೆದಿದೆ. ಮಲಪ್ರಭಾ ಪ್ರವಾಹಕ್ಕೆ ಇಡೀ ಗ್ರಾಮವೇ ಅಕ್ಷರಶಃ ಮುಳುಗೋಗಿತ್ತು. ಇಲ್ಲಿ ಕುಡಿಯೋ ನೀರಿಗೂ ತತ್ವಾರ ಶುರುವಾಗಿದೆ. ಸಂತ್ರಸ್ತರು ಕುಡಿಯೋ ಹನಿ ನೀರಿಗೂ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕುಡಿಯೋದಕ್ಕೆ, ಮನೆ ತೊಳೆಯೋದಕ್ಕೆ ನೀರಿಲ್ಲದಾಗಿದೆ. ಜಾನುವಾರುಗಳಿಗೂ ಕೂಡ ಕುಡಿಯೋದಕ್ಕೆ ನೀರಿಲ್ಲದೆ ಮೂಕರೋದನೆಯನ್ನ ಅನುಭವಿಸ್ತಾ ಇದೆ. ಪ್ರವಾಹ ತಗ್ಗಿದ ಬಳಿಕ ತಾಲೂಕು ಆಡಳಿತ ನಾಪತ್ತೆಯಾಗ್ಬಿಟ್ಟಿದೆ. ನೀರಲ್ಲಿ ಮುಳುಗಿದ ಜನರಿಗೆ ಈಗ ಕುಡಿಯೋಕ್ ನೀರಿಲ್ಲ. ಸಂಘ ಸಂಸ್ಥೆಗಳು ಪೂರೈಸಿದ ಟ್ಯಾಂಕರ್ ನೀರಿಗಾಗಿ ಕೊಡಗಳನ್ನು ಹಿಡಿದು ಸಂತ್ರಸ್ತರು ಹೊಡೆದಾಡಿದ್ದಾರೆ. ಟ್ಯಾಂಕರ್ಗಳಿಂದ ನೀರು ಪೂರೈಸದ ತಾಲೂಕು ಆಡಳಿತದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಂತ್ರಸ್ತರು ಸಿಡಿಮಿಡಿಗೊಂಡು ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಮಕ್ಕಳ ಜೊತೆ ಹೆಡ್ ಮಾಸ್ಟರ್ ಫುಲ್ ಸ್ಟೆಪ್ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಹೆಡ್ ಮಾಸ್ಟರ್ ಆಗಿರುವಂತಹ ಕೃಷ್ಣಮೂರ್ತಿ ನಾಗಿನಿ ಡ್ಯಾನ್ಸ್ ಮಾಡಿದ್ದಾರೆ. ಮಕ್ಕಳ ಜೊತೆ ನೃತ್ಯ ಮಾಡಿ ಹೆಡ್ ಮಾಸ್ಟರ್ ಕುಣಿದು ಕುಪ್ಪಳಿಸಿದ್ರು. ಮುಖ್ಯ ಶಿಕ್ಷಕರ ಡ್ಯಾನ್ಸ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ. ಅಪಾರ ಮಳೆಗೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಅದರಲ್ಲೂ ಗದಗ ಜಿಲ್ಲೆಯ ನರಗುಂದ ಹಾಗೂ ರೋಣ ತಾಲೂಕಿನ ಹಲವು ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿ ಮುಳುಗಡೆಯಾಗಿದ್ವು. ಕಳೆದ 3 ದಿನಗಳಿಂದ ಪ್ರವಾಹ ಇಳಿಮುಖವಾಗಿದ್ದು, ಗ್ರಾಮಸ್ಥರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾ ಇದ್ದಾರೆ. ಆದರೆ ಪ್ರವಾಹಕ್ಕೆ ತುತ್ತಾಗಿರೋ ಮನೆಗಳು ಯಾವ ಹೊತ್ತಲ್ಲಿ ನೆಲಕ್ಕುರುಳುತ್ತೋ ಅಂತ ಜನ ಭಯದಿಂದ ಗ್ರಾಮದೊಳಗೆ ಹೆಜ್ಜೆ ಇಡ್ತಿದ್ದಾರೆ.
ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ವಾಸನ ಗ್ರಾಮದಲ್ಲಿ ನೋಡ್ತಾ ಇದ್ದಂತೆ ಮನೆಯೊಂದು ನೆಲಕ್ಕುರುಳಿದೆ. ಮನೆಯ ಗೋಡೆ ಬೀಳ್ತಾ ಇರುವ ದೃಶ್ಯ ಸ್ಥಳೀಯರ ಮೊಬೈಲ್ ಅಲ್ಲಿ ಸೆರೆಯಾಗಿದ್ದು, ಅದೃಷ್ಟವಶಾತ್ ಅಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಹೀಗಾಗಿ ಗ್ರಾಮಸ್ಥರು ತಮ್ಮ ಜೀವವನ್ನ ಬಿಗಿ ಹಿಡಿದು ಮನೆ ಒಳಗೆ ಹೆಜ್ಜೆ ಇಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿ ನಮ್ಮ ಜೀವ ಉಳಿಸಿ ಅಂತ ಹೇಳಿ ಗ್ರಾಮಸ್ಥರು ಜಿಲ್ಲಾಡಳಿತವನ್ನ ಒತ್ತಾಯಿಸುತ್ತಿದ್ದಾರೆ. ಟಿಬಿ ಡ್ಯಾಂ ಬಿರುಕು ಬೆನ್ನಲ್ಲೇ ಮಂಡ್ಯದ ವಿಸಿ ನಾಲೆ ಕೂಡ ಬಿರುಕು ಬಿಟ್ಟಿದೆ. ಮಂಡ್ಯದಲ್ಲಿ ಕಾವೇರಿ ನದಿ ನೀರು ತುಂಬಿ ಹರಿತಾ ಇದ್ದು, ಪಾಂಡವಪುರ ತಾಲೂಕಿನ ನುಗ್ಗಹಳ್ಳಿ ಕರಟ್ಟಿ ಮಧ್ಯದಲ್ಲಿ ವಿಸಿ ನಾಲೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ದೊಡ್ಡ ರಂಧ್ರದ ಮೂಲಕ ನಾಲೆ ನೀರು ಹೊರಗಡೆ ಬರ್ತಾ ಇದೆ. ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ತಾ ಇದೆ. ವಿಸಿ ನಾಲೆಯ ಏರಿ ಒಡೆಯುವಂತ ಭೀತಿ ಎದುರಾಗಿದೆ. ಅತ್ತ ಶಿಥಿಲಾವಸ್ಥೆಗೆ ತಲುಪಿರುವಂತ ರಾಯಚೂರು ಜಿಲ್ಲೆ ಲಿಂಗಸಗೂರಿನ ಜಲದುರ್ಗ ಸೇತುವೆ ಕೂಡ ಬಿರುಕು ಬಿಟ್ಟಿದೆ. ಕೃಷ್ಣಾ ನದಿಯ ನೀರಿನ ರಭಸಕ್ಕೆ ಸೇತುವೆ ಸ್ಲ್ಯಾಬ್ಗಳು ಶೇಕ್ ಆಗಿವೆ. ಸೇತುವೆ ಮೇಲೆ 4 ಚಕ್ರ ಮತ್ತು ಭಾರೀ ವಾಹನ ಸಂಚಾರ ಸ್ಥಗಿತ ಮಾಡಲಾಗಿದೆ. ಇನ್ನು ವಿಸಿ ನಾಲೆ ಏರಿಯಲ್ಲಿ ಬಿರುಕು ಬಿಟ್ಟ ಪ್ರಕರಣ ಸಂಬಂಧ ನ್ಯೂಸ್ 18 ಕನ್ನಡ ಸುದ್ದಿಯನ್ನು ಪ್ರಸಾರ ಮಾಡಿತು. ನ್ಯೂಸ್ 18 ನಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಸ್ಥಳಕ್ಕೆ ನೀರಾವರಿ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆಯನ್ನು ನಡೆಸಿದ್ರು. ವಿಸಿ ನಾಲೆಯಲ್ಲಿ ಬಿರುಕು ಬಿಟ್ಟ ಸ್ಥಳದಲ್ಲಿ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ರಾಜು ಸೇರಿದಂತೆ ಹಲವು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ನಾಲೆಯಲ್ಲಿ ಹರಿತಾ ಇದ್ದ ನೀರಿನ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಸಿಬ್ಬಂದಿಗಳಿಗೆ ಸೂಚನೆಯನ್ನ ಕೊಟ್ಟರು. ಅಲ್ಲದೆ ಯಾವುದೇ ರೈತರು ಹೆದರುವಂತ ಅವಶ್ಯಕತೆ ಇಲ್ಲ. ನೀರಿನ ಪ್ರಮಾಣ ಹೆಚ್ಚಾಗಿರೋ ಕಾರಣಕ್ಕೆ ಬಿರುಕಿನಲ್ಲಿ ನೀರು ಬರ್ತಾ ಇದೆ. ಸದ್ಯ ನಾಲೆಯ ನೀರು ಕಡಿಮೆ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನೀರು ಕಡಿಮೆಯಾದ ಬಳಿಕ ದುರಸ್ತಿ ಕಾರ್ಯ ಮಾಡ್ತೀವಿ ಅಂತ ರೈತರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಮಂತ್ರಾಲಯದಲ್ಲಿ ಭಕ್ತರ ಪಾಲಿನ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 348ನೇ ಆರಾಧನಾ ಮಹೋತ್ಸವ ನಡೀತಾ ಇದೆ. ವರ್ಷ ಪೂರ್ತಿ ವೃಂದಾವನಸ್ಥರಾಗಿರುವ ರಾಘವೇಂದ್ರ ಸ್ವಾಮಿಗಳು ಇವತ್ತಿನಿಂದ 3 ದಿನಗಳ ಕಾಲ ಭಕ್ತರಿಗೆ ಹೊರಗಡೆ ದರ್ಶನ ನೀಡುತ್ತಾರೆ ಅನ್ನುವ ಪ್ರತೀತಿ ಇದೆ. ಈ ಹಿನ್ನೆಲೆಯಲ್ಲಿ ರಾಯರ ಆರಾಧನೆಗೆ 3 ದಿನಗಳ ಕಾಲ ಲಕ್ಷಾಂತರ ಭಕ್ತರು ಅಲ್ಲಿಗೆ ಭೇಟಿ ಕೊಡಲಿದ್ದಾರೆ. ಆರಾಧನೆಯ ಹಿನ್ನೆಲೆಯಲ್ಲಿ ರಾಯರ ವೃಂದಾವನಕ್ಕೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದ್ದು, ಪೂಜೆ ಅಭಿಷೇಕಗಳು ನಡೀತಾ ಇವೆ. ಮೂಲ ರಾಮದೇವರಿಗೆ ಶ್ರೀ ಸುಬುಧೇಂದ್ರ ಶ್ರೀಗಳು ವಿಶೇಷ ಪೂಜೆ ಸಲ್ಲಿಸಿದ್ರು. ಮೂಲರಾಮನ ವಿಗ್ರಹ ಸೇರಿ ಸಾಲಿಗ್ರಾಮಗಳಿಗೆ ಅಭಿಷೇಕ ನಡೆಯಿತು. ಇನ್ನು ಖ್ಯಾತ ಗಾಯಕಿ ಸಂಗೀತ ಕಟ್ಟಿ ಕೂಡ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದು ತಮ್ಮ ಹಾಡಿನ ಮೂಲಕ ರಾಯರಿಗೆ ಪೂಜೆ ಸಲ್ಲಿಸಿದ್ರು. ಬೆಂಗಳೂರಿಗೆ ಬೋನ್ಸಾಯ್ ಅನ್ನೋ ಜಪಾನಿ ಕಲೆಯನ್ನ ಶ್ರೀನಿವಾಸ್ ಅನ್ನೋರು ಪರಿಚಯ ಮಾಡಿದ್ರು. 78 ವಯಸ್ಸಿನ ಶ್ರೀನಿವಾಸ್ ತಮ್ಮ 14ನೇ ವಯಸ್ಸಿನಿಂದಲೇ ಆಸಕ್ತಿಯಿಂದ ಸಾವಿರಾರು ಬೋನ್ಸಾಯ್ ವೃಕ್ಷಗಳನ್ನು ಬೆಳೆಸಿದ್ರು. 2002ನೇ ಇಸ್ವಿಯಲ್ಲಿ ಇವರ ಬೆಳೆದಂತ ಬೋನ್ಸಾಯ್ ಮರಗಳನ್ನ ಅಮೆರಿಕದ ಸಂಸ್ಥೆಯೊಂದು 2.5 ಕೋಟಿ ರೂಪಾಯಿಗೆ ಖರೀದಿಸುವುದಕ್ಕೆ ಮುಂದಾಗಿತ್ತು. ಆದರೆ ಶ್ರೀನಿವಾಸ್ ಅವರು ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಸುಮಾರು 500 ಬೋನ್ಸಾಯ್ ವೃಕ್ಷಗಳನ್ನ ಲಾಲ್ಬಾಗ್ಗೆ ದಾನವಾಗಿ ಕೊಟ್ಬಿಟ್ಟಿದ್ರು. ಲಾಲ್ಬಾಗ್ನಲ್ಲಿ ಸ್ಥಾಪಿಸುವಂತ ಬೋನ್ಸಾಯ್ ಪಾರ್ಕ್ಗೆ ತನ್ನ ತಂದೆ ತಾಯಿ ಸೀತಾರಾಮ ಶಾಂತಮ್ಮನ ಹೆಸರನ್ನ ಇಡಬೇಕು ಅನ್ನೋ ಕಂಡೀಷನ್ ಅನ್ನ ಹಾಕಿದ್ರು. ಅವರ ಮಾತಿಗೆ ಒಪ್ಪಿಗೆ ಸೂಚಿಸಿ ಬೋನ್ಸಾಯ್ ಗಿಡಗಳನ್ನ ಪಡೆದಂತ ಅಂದಿನ ಅಧಿಕಾರಿಗಳು 2.5 ಎಕರೆ ಪ್ರದೇಶದಲ್ಲಿ ಬೋನ್ಸಾಯ್ ಪಾರ್ಕ್ ಸ್ಥಾಪನೆ ಮಾಡಿದ್ರು. ಆದ್ರೆ ಈಗ ಬೋನ್ಸಾಯ್ ಪಾರ್ಕ್ನ ಪ್ರವೇಶ ದ್ವಾರದಲ್ಲಿದ್ದ ಶ್ರೀನಿವಾಸ್ ಪೋಷಕರ ಹೆಸರಿನ ಫಲಕವೇ ಅಲ್ಲಿ ಕಾಣ್ತಾ ಇಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡಿದಂತ ಶ್ರೀನಿವಾಸ್ಗೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡ್ತಾರೆ. ಹೀಗಾಗಿ ನ್ಯಾಯಕ್ಕಾಗಿ ಶ್ರೀನಿವಾಸ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತ ಪರಿಣಾಮ ಶ್ರೀನಿವಾಸ್ ಅವರ ದಾವೆ ಹೈಕೋರ್ಟ್ನಲ್ಲಿ ಸದ್ಯಕ್ಕೆ ನಡೀತಾ ಇದೆ. ಬೆಂಗಳೂರು ವಿವಿಯಲ್ಲಿ ಭಾರೀ ಅಕ್ರಮ ನೇಮಕಾತಿ ದಂಧೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರು ವಿವಿಯ ಲೆಟರ್ ಹೆಡ್ ಬಳಸಿ ಅಕ್ರಮ ನೇಮಕಾತಿ ಅಧಿಸೂಚನೆ ಪ್ರಕಟ ಮಾಡಲಾಗಿದೆ. ಕುಲಪತಿ ಡಾಕ್ಟರ್ ವೇಣುಗೋಪಾಲ್ ಹಾಗೂ ರಿಜಿಸ್ಟ್ರಾರ್ ಡಾಕ್ಟರ್ ಬಿಕೆ ರವಿ ಅವರ ನಕಲಿ ಸಹಿ ಮಾಡಿ ಸುಮಾರು 10 ಜನರಿಗೆ ಅಕ್ರಮ ನೇಮಕಾತಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎನ್ನಲಾಗುತ್ತಿದೆ. ವಿವಿಯ ಲೆಟರ್ ಹೆಡ್ ಹಾಗೂ ಅಕ್ರಮ ಸಹಿ ಮಾಡಿರುವವರ ವಿರುದ್ಧ ಮೋಸ ಹೋದವರು ವಿವಿ ಕುಲಪತಿಗಳಿಗೆ ದೂರು ಕೊಟ್ಟಿದ್ದು, ಪ್ರಕರಣವನ್ನು ಬೆಂಗಳೂರು ವಿವಿ ಗಂಭೀರವಾಗಿ ತೆಗೆದುಕೊಂಡಿದೆ. ವಿವಿಯಲ್ಲಿ ಕೆಲಸದ ಆಮಿಷವೊಡ್ಡಿ ಲಕ್ಷಾಂತರ ರೂಪಾಯಿ ಸಂಗ್ರಹಿಸಿರುವ ಖದೀಮರು ನಕಲಿ ದಾಖಲೆಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಿ ಈಗ ಕೊಡಲಾಗಿದೆ. ಅಕ್ರಮ ನೇಮಕಾತಿ ದಂಧೆಯ ಹಿಂದೆ ದೊಡ್ಡ ಜಾಲವಿರುವ ಶಂಕೆ ವ್ಯಕ್ತವಾಗಿದೆ. ವಿವಿಯಲ್ಲಿ ಗ್ರೇಡ್ 1 ಹುದ್ದೆಗೆ ನಕಲಿ ಅಧಿಸೂಚನೆ ಹೊರಡಿಸಲಾಗಿದೆ. ಆದರೆ ವಿವಿಯಲ್ಲಿ ನೇಮಕಾತಿ ಕುರಿತು ಯಾವುದೇ ಅಧಿಸೂಚನೆ ಪ್ರಕಟಿಸಿಲ್ಲ ಅಂತ ವಿವಿ ಸ್ಪಷ್ಟನೆ ಕೊಟ್ಟಿದೆ. ಜ್ಞಾನಭಾರತಿ ವಿವಿಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ಸಂವಿಧಾನದ ವಿಧಿ 370 ಮತ್ತು 35ನೇ ವಿಶೇಷ ಸ್ಥಾನಮಾನ ಹಿಂಪಡೆದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಪಾಕಿಸ್ತಾನಕ್ಕೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಪೋಖ್ರಾನ್ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪುಣ್ಯ ಸ್ಮರಣೋತ್ಸವದಲ್ಲಿ ಭಾಗಿಯಾದ ರಾಜನಾಥ್ ಸಿಂಗ್ ಅಣುಬಾಂಬ್ ಬಳಕೆಯಲ್ಲಿ ಮೊದಲ ಬಳಕೆ ನೀತಿಗೆ ಭಾರತ ಕಟ್ಟು ಬೀಳೋದಿಲ್ಲ. ಇವತ್ತಿನವರೆಗೂ ನಮ್ಮ ಪರಮಾಣು ನೀತಿ ಮೊದಲ ಬಳಕೆ ಅಲ್ಲ. ಇನ್ನು ಭವಿಷ್ಯದಲ್ಲಿ ಏನಾಗಬಹುದು ಎಂಬುದು ಮುಂದಿನ ಸನ್ನಿವೇಶದ ಮೇಲೆ ನಿರ್ಧಾರವಾಗುತ್ತೆ ಅಂತ ಹೇಳಿದ್ದಾರೆ. ಚುನಾವಣೆ ಸೇರಿದಂತೆ ಬೇರೆ ಬೇರೆ ರೀತಿಗಳಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ಅಕ್ರಮಗಳು ನಡೆದಿವೆ ಅಂತ ನಿರ್ಮಾಪಕ ಟೇಶಿ ವೆಂಕಟೇಶ್ ಕೋರ್ಟ್ ಮೆಟ್ಲನ್ನ ಹತ್ತಿದ್ದಾರೆ. ಆಡಳಿತಾಧಿಕಾರಿ ನೇಮಿಸಲು ಕೋರಿ ರಿಟ್
ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದನ್ನು ಪರಿಶೀಲಿಸಿ 2 ತಿಂಗಳ ಒಳಗಾಗಿ ಕ್ರಮವನ್ನು ಕೈಗೊಳ್ಳುವಂತೆ ಸಹಕಾರ ಇಲಾಖೆಯ ರಿಜಿಸ್ಟ್ರಾರ್ಗೆ ಹೈಕೋರ್ಟ್ನಲ್ಲಿ ಸೂಚನೆಯನ್ನು ನೀಡಲಾಗಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಉಪಾಧ್ಯಕ್ಷ ಉಮೇಶ್ ಬಣಕಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಕಳೆದ ಸಲ ಕೇರಳ ಹಾಗೂ ಕೊಡಗಿನಲ್ಲಿ ಪ್ರವಾಹ ಬಂದಾಗ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಚೆಕ್ ಮೂಲಕ 20 ಲಕ್ಷ ಹಣವನ್ನು ಕೊಟ್ಟಿದೆ. ಆದರೆ ಇದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಅಕ್ರಮ ಆಗಿದೆ ಅಂದ್ರೆ ಏನ್ ಹೇಳೋದು ಅಂತ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ನಿನ್ನೆ 73ನೇ ಸ್ವಾತಂತ್ರ್ಯ ದಿನಾಚರಣೆಯ ಜೊತೆಗೆ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಹುಟ್ಟುಹಬ್ಬ ಆಗಿದ್ದರಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಶ್ ಮಾಡೋದಕ್ಕೆ ಸರ್ಜಾ ಮನೆಗೆ ತೆರಳಿದ್ರು. ದರ್ಶನ್ ಜೊತೆ ಸೇರಿ ಸೀನಿಯರ್ ಸರ್ಜಾ ಅವರಿಂದ ಕೇಕ್ ಕಟ್ ಮಾಡಿಸಿ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡಲಾಯಿತು. ಇತ್ತೀಚೆಗೆ ಬಾಲಿವುಡ್ನ ಖ್ಯಾತ ಗಾಯಕ ಮಿಕಾ ಸಿಂಗ್ ತಮ್ಮ ತಂಡದ ಜೊತೆಗೆ ಪಾಕಿಸ್ತಾನಕ್ಕೆ ತೆರಳಿ ಮಾಜಿ ಪ್ರಧಾನಿ ಪರ್ವೇಜ್ ಮುಷರಫ್ರ ಸಂಬಂಧಿಯೊಬ್ಬರ ಮದುವೆಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಕೊಟ್ಟು ಬಂದಿದ್ರು.